ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ಹತ್ಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇದೆ ಬೆಂಕಿ. ಕಾಡು ಪ್ರಾಣಿಗಳ ಮೂಕರೋಧನೆ. ಇದು ನಾವು ನೀವು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಮುತುವರ್ಜಿಯಿಂದ ನೋಡ್ಬೇಕಾದಂತ ಗಮನ ಹರಿಸಬೇಕಾದಂತ ವಿಚಾರ. ನಿಮ್ಮ ಉಸಿರೇ ನಿಂತು ಹೋಗ್ಬೋದು, ಉಸಿರಾಟಕ್ಕೆ ಗಾಳಿಯೇ ಸಿಗದಿರ್ಬೋದು. ಅಯ್ಯೋ ಭಗವಂತ, ಬುದ್ಧಿ ಯಾವಾಗ ಬರೋದು ಅನ್ನೋದು ಈ ದೃಶ್ಯಗಳನ್ನ ನೋಡಿದ್ರೆ ನಿಮ್ಗೆ ಕಾಡುತ್ತೆ. ಉಸಿರಾಟಕ್ಕೆ ಗಾಳಿಯೇ ಸಿಗದಂತ ಒಂದು ದಿನಗಳು ಕೂಡ ಬರ್ಬೋದು. ಆ ರೀತಿಯಾದಂತ ಆತಂಕ ಇದೆ. ಎಷ್ಟೆಲ್ಲ ಆದ್ರೂ ಕೂಡ ಯಾವಾಗ ಬುದ್ಧಿ ಬರುತ್ತೆ ಭಗವಂತ ಅನ್ನೋ ರೀತಿಯಾದ ಪರಿಸ್ಥಿತಿ. ಈಗ ಒಂದು ಮರವನ್ನ ಬೆಳೆಸಬೇಕಾದ್ರೆ 10,000 ವರ್ಷ ಬೇಕಾಗುತ್ತೆ. ಆದ್ರೆ ಮರಗಳ ಮಾರಣ ಹೋಮಕ್ಕೆ ಕೇವಲ ಕೆಲವೇ ಕ್ಷಣಗಳು ಸಾಕು. ಬೇಸಿಗೆಯ ಕಾಡ್ಗಿಚ್ಚೋ ಅಥವಾ ಸಂಪತ್ತಿನ ಹೊಟ್ಟೆ ಕಿಚ್ಚೋ ಅನ್ನೋದು. ಯಾಕಂದ್ರೆ ಒಂದು ಮರವನ್ನ, ಒಂದು ಗಿಡವನ್ನ ನೆಟ್ಟು ಅದನ್ನ ಮರ ಮಾಡಬೇಕಾದ್ರೆ 10 ವರ್ಷಗಳು ಬೇಕಾಗುತ್ತೆ, ಅದಕ್ಕೂ ಹೆಚ್ಚು ಬೇಕಾಗುತ್ತೆ. ಆದ್ರೆ ಸಾವಿರಾರು ಎಕರೆ ಅಭಯಾರಣ್ಯ ಸರ್ವನಾಶವಾಗ್ತಾ ಇದೆ. ಬಂಡೀಪುರ ನಾಗರಹೊಳೆ ಅಭಯಾರಣ್ಯಕ್ಕೆ ಬೆಂಕಿ, ಅರಣ್ಯ ಸಂಪತ್ತು, ಪ್ರಾಣಿ ಸಂಕುಲ ಸರ್ವನಾಶವಾಗ್ತಾ ಇದೆ. ಬಂಡೀಪುರದಲ್ಲಿ 1000ಕ್ಕೂ ಅಧಿಕ ಎಕರೆ ಕಾಡು ಭಸ್ಮವಾಗ್ತಾ ಇದೆ. ಕಳೆದ 5 ದಿನಗಳಿಂದ ನಿಲ್ಲದ ಬೆಂಕಿಯ ಕೆನ್ನಾಲಿಗೆ ಅಗ್ನಿಶಾಮಕ ದಳ, ಅರಣ್ಯ ಸಿಬ್ಬಂದಿಯಿಂದ ಹರಸಾಹಸಾಗ್ತಿದೆ. ಸ್ಥಳೀಯರು ಕೂಡ ಬಂದಲ್ಲಿ ಸಹಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಆ ರೀತಿಯಾದ ಪರಿಸ್ಥಿತಿ. ಸುಮಾರು ಸಾವಿರಾರು ಹೆಕ್ಟೇರ್ನಷ್ಟು ಅಲ್ಲಿ ಬಂಡೀಪುರದಲ್ಲಿ ನೀವೀಗ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಯಾವುದೇ ರೀತಿಯಾದಂತಹ ಸಿನಿಮಾದ ದೃಶ್ಯ ಇದು ಖಂಡಿತ ಅಲ್ಲ. ನಿಜಕ್ಕೂ ನಮ್ಮ ಬಂಡೀಪುರ ನಾಗರಹೊಳೆಯಲ್ಲಿ ಯಾವ ರೀತಿಯಾಗಿ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಅಗ್ನಿಶಾಮಕ ಅರಣ್ಯ ಸಿಬ್ಬಂದಿಯಿಂದ ನಿರಂತರವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಆಗ್ತಿದೆ. ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲ ಅಲ್ಲಿ ನಾಶ ಆಗ್ತಿದೆ. ಅಲ್ಲೇ ಲೋಕಲ್ನವರು ಮಾತಾಡುವಂತ ಪ್ರಕಾರ ಚಿಕ್ಕ ಚಿಕ್ಕ ಪ್ರಾಣಿಗಳಿದ್ವು, ಅದು ಇನ್ನು ಕಣ್ಣಿಗೆ ಸಿಗೋದೇ ಕಷ್ಟ ಅನ್ನೋ ರೀತಿಯಾಗಿ ಅಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಬೇಸಿಗೆಯಲ್ಲಿ ಹೊತ್ತಿ ಉರಿತಿವೆ ಕಾಡುಗಳು. ಕಾಡ್ಗಿಚ್ಚಿನ ಬಗ್ಗೆ ಸರ್ಕಾರ ಇದನ್ನ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕಮಗಳೂರಿನಲ್ಲೂ ಮಡಿಕೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಬೆಂಕಿ ಕಾಣಿಸ್ಕೊಂಡಿತ್ತು. 1000ಕ್ಕೂ ಅಧಿಕ ಎಕರೆ ಕಾಡು ಭಸ್ಮವಾಗಿತ್ತು. ಅದೇ ರೀತಿಯಾಗಿ ಬಂಡೀಪುರ ಮತ್ತು ನಾಗರಹೊಳೆ ಒಂದು ರೀತಿಯಾಗಿ ನಮ್ಮ ಹೆಮ್ಮೆ. ಇಲ್ಲಿನ ಅಭಯಾರಣ್ಯದಲ್ಲಿ ಸ್ವಲ್ಪ ಆದ್ರೂ ಪ್ರಾಣಿ ಪಕ್ಷಿ ಸಂಕುಲ ಉಳ್ಕೊಂಡಿದೆ ಅನ್ನೋ ಒಂದು ಸಮಾಧಾನ ಇತ್ತು. ಆದ್ರೆ ಈಗ ಸರ್ಕಾರ ಬೆಳೆಸೋಕೆ ಉಳಿಸೋಕೆ ಎಲ್ಲಕ್ಕೂ ರೆಡಿ. ಆದ್ರೆ ಅಭಯಾರಣ್ಯದ ಕಾಳಜಿ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ವಾ ಅಂತ ರೆಸಾರ್ಟ್ ಪಾಲಿಟಿಕ್ಸ್ ಮಾಡ್ತಾರೆ. ಬೇರೆ ರಾಜ್ಯಗಳ ರಾಜಧಾನಿಯಲ್ಲಿ ಹೋಗಿ ತಿಂಗಳುಗಟ್ಟಲೆ ಅಲ್ಲಿ ಜಾಂಡ ಹೊಡಿತಾರೆ. ಜೊತೆಗೆ ಇವರಿಗೆ ಬೇಕಾದಾಗ ದೆಹಲಿಗೆ ಹೋಗ್ತಾರೆ. ಇವರ ಕೆಲಸಗಳು ಬೇಕಾದ್ರೆ ಎಲ್ಲವೂ ಕೂಡ ಅಪ್ ಅಂಡ್ ಡೌನ್ ಪ್ರಯಾಣ ಆಗುತ್ತೆ. ಆದ್ರೆ ಅಭಯಾರಣ್ಯ ಇಷ್ಟರ ಮಟ್ಟಿಗೆ ಸಾವಿರಾರು ಎಕರೆಯಲ್ಲಿ ಬೆಂಕಿಯಲ್ಲಿ ಭಸ್ಮವಾಗ್ತಿದೆ. ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಸರ್ಕಾರ ಬೀಳಿಸೋದು ಉಳಿಸೋದು ಇದೇ ಟೆನ್ಷನ್ ಆಗಿದೆ. ಆದ್ರೆ ಇಲ್ಲಿ ಸಾವಿರಾರು ಎಕರೆ ಸುಟ್ಟು ಭಸ್ಮವಾಗ್ತಿದೆ. ಅದಕ್ಕೆ ಯಾರು ಹೊಣೆ? ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ನಮ್ಮಿಂದಲೇ ನಮ್ಮ ಸರ್ವನಾಶ ಆಗ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಬೇಸಿಗೆಯ ಕಾಡ್ಗಿಚ್ಚ ಅಥವಾ ಸಂಪತ್ತಿನ ಹೊಟ್ಟೆ ಕಿಚ್ಚ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರೋದು. 1000ಕ್ಕೂ ಅಧಿಕ, ಒಂದಲ್ಲ ಎರಡಲ್ಲ, 1000ಕ್ಕೂ ಅಧಿಕ ಎಕರೆ ಕಾಡು ಭಸ್ಮವಾಗ್ತಿರೋದು. ನೀವೀಗ ನೋಡ್ತಿರುವಂತದ್ದು ಕೇವಲ ರಸ್ತೆ ಬದಿ ಕಾಣ್ತಿರುವಂತಹ ದೃಶ್ಯಗಳು ಮಾತ್ರ. ಆದ್ರೆ ಒಳಗ್ ಹೋದ್ರೆ ನರಕ ಸದೃಶವಾದಂತಹ ವಾತಾವರಣ. ಈಗ ಪರಿಸರವಾದಿಯಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ವಿನಾಶ್. ಸರ್, ನೀವು ನಿರಂತರವಾಗಿ ನೋಡ್ತಾ ಇರ್ತೀವಿ, ಇದ್ರ ಬಗ್ಗೆ ಮಾತಾಡ್ತಾನೆ ಬರ್ತಾ ಇದ್ದೀರಿ. ಆದ್ರೆ ಈಗ ಇಟ್ಸ್ ಅ ಪೀಕ್ ಟೈಮ್ ಅಂತ ಹೇಳ್ಬೇಕು, ನಾವು ಕಾಳಜಿ ವಹಿಸಲೇಬೇಕು. ಏನಂತೀರಿ? ಹೌದು, ನೀವೀಗ ಮಾತಾಡಿದ್ರಲ್ಲ ಬಹಳ ಗಂಭೀರವಾಗಿ ಹೇಳಿದ್ದೀರಾ. ಈ ನಮ್ಮ ಪೊಲಿಟಿಷಿಯನ್ಸ್ಗೆ ಅವ್ರ ಪಾಲಿಟಿಕ್ಸ್ ಮಾತ್ರ ಇಂಪಾರ್ಟೆಂಟ್. ಇವ್ರಿಗೆ ಯಾರಿಗೂ ನಮ್ಮ ಪರಿಸರ, ನಮ್ಮ ವನ್ಯಜೀವಿ ಬಗ್ಗೆ ಇವ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಇವರು. ಈಗ ಒಂದೇ ಒಂದು ಹೇಳ್ತೀನಿ, ನಮ್ ಗವರ್ಮೆಂಟ್ ಇಂದಾನೆ ಇದು ಹಾಗೆ ಇರೋದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನಾವು ಒಂದೇ ಒಂದು ಪ್ರಶ್ನೆಗಳಿಗೆ, ನಮ್ಮ ಬಂಡೀಪುರದೊಳಗೆ ಒಬ್ರು ಡೈರೆಕ್ಟರ್ ಇಲ್ಲ, ಪಾರ್ಕ್ ಡೈರೆಕ್ಟರ್ ಇಲ್ಲ. ಅಲ್ಲೊಬ್ರು ಅಲ್ಲಿ ಸ್ಥಳದಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು ಯಾರು ಇಲ್ಲ. ಒಬ್ಬರನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ ಅಂಬಡಿ ಮಾಧವ್ಗೆ. ಅವರು ಮೈಸೂರು ಸರ್ಕಲ್ಗೆ ಕಳಿಸ್ತಾರೆ. ಆದ್ರೆ ಇನ್ಚಾರ್ಜ್ ಇಲ್ಲೂ ಕೊಡ್ತಾರೆ. ಅವ್ರು ಏನ್ ಕೆಲಸ ಮಾಡಕ್ಕಾಗತ್ತೆ? ಅವ್ರ ಫೇಲಿಯರ್ ಇಂದ ಈ ಕಾಡನ್ನ ಹಾಳಾಗಿರೋದು. ಆಮೇಲೆ ಅಲ್ಲಿ ನಾನು ಹೇಳ್ಬೋದು, ಬಹಳ ದುಃಖದಿಂದ ಹೇಳ್ತಿದ್ದೀನಿ. ಅಲ್ಲಿಂದ ಜನ ಹತ್ಕೊಂಡು ಮಾತಾಡ್ತಾರೆ, ನನಗೆ ಕಣ್ಣೀರ್ ಬಿಟ್ಕೊಂಡು ಮಾತಾಡ್ತಿದ್ದಾರೆ. ಅಷ್ಟು ಬೇಜಾರಾಗಿದೆ. ಏನಂದ್ರೆ ಒಬ್ರು ಅಲ್ಲಿ ಓಂಕಾರ್ ರೇಂಜರ್ ಒಬ್ರು ಮಂಜುನಾಥ್ ಅಂತ RFO
ನಾನೇ ಒಂದು 4 ಸತಿ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಬೆಂಕಿ ಆಗ್ತಾ ಇದೆ, ನೋಡ್ಕೊಳ್ಳಿ 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 ಅಂದ್ಬಿಟ್ಟು. ಏನು ತೊಂದ್ರೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಲೋಕಲ್ ಜನ, ಮಂಗಲದ ಗ್ರಾಮದ ಜನ ಹೋಗಿ ಬೆಂಕಿ ಆರ್ಸಕ್ ಹೋದ್ರೆ ಅವ್ರನ್ನ ಹೊಡೆಯಕ್ ಹೋಗೋದು, ಆಚೆ ಬಿಸಾಕೋದು. ಜನಕ್ಕೂ ಒಟ್ಟಿಗೆ ಸೇರಿಸ್ಬೇಕು. ಸಮ್ಮರ್ ಮಾತ್ರ ನಾವು ಒಟ್ಟಿಗಿರ್ಬೇಕು. ಅಲ್ಲಿ ಲೋಕಲ್ ಜನ ಕಮ್ಯುನಿಟಿ ಜೊತೆಗೆ ನಾವು ಬಹಳ ಫ್ರೆಂಡ್ಲಿ ಆಗಿರ್ಬೇಕು, ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು. ಇವರೆಲ್ಲ ಹಾಳು ಮಾಡಿಬಿಟ್ಟಿರೋದ್ರಿಂದ ಈ ಕಾಡು ಬೆಂಕಿ ಆಗಿರೋದು. 3,500 ಹೆಕ್ಟೇರ್ ಹೋಗಿದೆ, ಇನ್ನ ಹೋಗುತ್ತೆ. ಕೇವಲ ಒಂದೇ ಒಂದು ಮಿಸ್ಟೇಕ್ ಸರ್ಕಾರದಿಂದ. ಒಬ್ಬರು ನಮಗೆ ಡೈರೆಕ್ಟರ್ ಅಲ್ಲಿ ಕೂರ್ಸಕ್ ಆಗ್ಲಿಲ್ಲ ಇವ್ರಿಗೆ. ಇವ್ರು ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಇದ್ ಯಾವ ತರ ಅರ್ಥ ಆಗಲ್ಲ ನನಗೆ. ಒಬ್ರು ಇಲ್ಲಿಂದ CCF ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರಮೋಷನ್ ಕೊಟ್ಟು ಅವ್ರಿಗೆ ಈ ಪೊಸಿಷನ್ ಚಾರ್ಜ್ ಕೊಡ್ತಾರೆ. ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಬರೀತಾರೆ ಗೌರ್ಮೆಂಟ್ಗೆ, ಬಹಳ ಸಿಚುವೇಶನ್ ಗ್ರಿಮ್ ಆಗಿದೆ, ದಯವಿಟ್ಟು ಒಬ್ಬರನ್ನ ಅಲ್ಲಿ ಕೂರ್ಸಿ ಅಂದ್ಬಿಟ್ಟು. ಸದ್ಯಕ್ಕೆ ಏನಾಗತ್ತೆ, ಒಬ್ರು ನಾರಾಯಣ ಸ್ವಾಮಿ ಲೋಕಾಯುಕ್ತ ಕೇಸ್ ಇದೆ ಅವ್ರ ಮೇಲೆ, ಅವ್ರನ್ನ ತಂದು ಇದ್ರಲ್ಲಿ ಕೂರಿಸ್ತಾರೆ ನಾಗರಹೊಳೆಗೆ. ಅದು ಈಗ ಬೆಂಕಿ ಹತ್ತಕ್ ಶುರು ಆಗಿದೆ, ನಿನ್ನೆ ಬೆಂಕಿ ಆಗಿದೆ ಅಲ್ಲಿ, 280 ಎಕರೆ ಹೋಗಿದೆ ಅಲ್ಲಿ. ಅವ್ರೇನಂದ್ರೆ ಅವ್ರು ಬೇರೆ ಫೋಟೋಗ್ರಾಫಿ ಮಾಡ್ಕೊಂಡ್ ಕೂತವ್ರ ಮನುಷ್ಯ ಅವರು. ಅವ್ರ ಕೆಲಸ ಬೇಡ, ಫೋಟೋಗ್ರಾಫಿ ಬೇಕು. ಥ್ಯಾಂಕ್ ಯು. ಈಗ ನಟ ಕಮ್ಮಿ ಈಗಾಗಲೇ ರಾಜಕಾರಣಕ್ಕೂ ಕೂಡ ಎಂಟ್ರಿ ಆಗಿರುವಂತ ಪ್ರಕಾಶ್ ರಾಜ್ ಅವರಿದ್ದಾರೆ. ನಮಸ್ತೆ ಪ್ರಕಾಶ್ ರಾಜ್ ಅವರೇ. ನಮಸ್ಕಾರ. ಈಗ ಬಹಳ ಒಂದು ಬೇಸರದ ವಿಚಾರ, ನಮ್ಮ ಸಾವಿರಾರು ಎಕರೆ ಕಾಡಿಗೆ ನಾಶವಾಗ್ತಿರುವಂತದ್ದು, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಏನಂತೀರಿ? ನೋಡಿ, ಸುಮಾರು 2 ವರ್ಷಗಳ ಕಾಲ ನಾನು ಸೇವ್ ಟೈಗರ್ ಅಭಿಯಾನದಲ್ಲಿ ಕಾಡಿನ ಸುತ್ತಮುತ್ತ ನೋಡಿದ್ದೇನೆ. ನೋಡಿ, ಎಲ್ಲೂ ಒಂದ್ ಕಡೆ ಜನ ಮತ್ತು ಪ್ರಾಣಿಗಳ ಸಂಘರ್ಷದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಅರಣ್ಯ ಇಲಾಖೆ ಅರಣ್ಯ ಸಿಬ್ಬಂದಿಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವ್ರ ಸಿಬ್ಬಂದಿಗಳು ಕೊರತೆ ಇದೆ. ಕಿಡಿಗೇಡಿಗಳು, ಇದು ಕಾಡಿನ ಬೆಂಕಿ ಅಂದ್ರೆ ಬರೀ ಕಾಡಿನಿಂದ ಹುಟ್ಟೋದಲ್ಲ. 2 ವರ್ಷಗಳ ಇದ್ರಲ್ಲಿ ಗೊತ್ತಾಗೋದು ಬೇಕಂತಾನೆ ಹತ್ತಿಸ್ತಾರೆ. ಯಾಕಂದ್ರೆ ಅವರು ಈ ತರದ ಒಂದು ದ್ವೇಷದ ಮನೋಭಾವ, ಸಿಬ್ಬಂದಿಗಳು ಒಂದು ಪಾಠ ಕೊಡ್ತೀನಿ ಅಂತಾರೆ. ನಾವು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಯೋಚನೆ ಮಾಡ್ಬೇಕು, ಕಾಡಂಚಿನ ಜನರ ಬಗ್ಗೆ ಯೋಚನೆ ಮಾಡ್ಬೇಕು, ಕಾಡಿನಲ್ಲಿ ವಾಸಿಸಿದ ಜನರ ಬಗ್ಗೆ ಯೋಚನೆ ಮಾಡ್ಬೇಕು. ತುಂಬಾ ಸೋಮಾರಿತನದ, ಬೇಜವಾಬ್ದಾರಿತನದ, ನಿಧಾನಗತಿಯ ಪ್ರಕ್ರಿಯೆಗಳಿದೆಯಲ್ಲ, ಕೊನೆಗೂ ನಾವು ಕಳ್ಕೊಳ್ಳೋದು ಮನುಷ್ಯನ ಮಧ್ಯೆ ಇರೋ ಈ ಸೋಮಾರಿತನದಲ್ಲಿ ನಾವು ವನ್ಯ ಸಂಪತ್ತನ್ನು ಕಳ್ಕೊಳ್ತಾ ಹೋಗ್ತೀವಿ. ಇದು ಯಾರಿಗೂ ಜವಾಬ್ದಾರಿ ಅನ್ನೋದಿಲ್ಲ. ಒಂದು ಕಡೆ ಕಾಡಿನ ಸಿಬ್ಬಂದಿಗಳು ಫುಡ್ ಸೋಲ್ಜರ್ಸ್ ನೀವು ನೋಡಬಹುದು, ಒಂದು ಸುಭದ್ರ ಕೆಲಸ ಇಲ್ಲ ಅವ್ರಿಗೆ. ಅವರು ತುಂಬಾ ಕಳ್ಗಳಲ್ಲಿ ಕೆಲಸ ಮಾಡಕ್ ಆಗ್ತಲ್ಲ, ದೇ ಆರ್ ಹೆಲ್ಪ್ಲೆಸ್. ಈ ಕಡೆ ಭೂಗಳ್ರಿದ್ದಾರೆ, ಕಳ್ಳರಿದ್ದಾರೆ, ಬೇರೆ ಬೇರೆ ಇಂಟ್ರೆಸ್ಟ್ ಇರುವಂತ ದುರಾತ್ಮರಿದ್ದಾರೆ. ಇವರೆಲ್ಲೋ ರಾಜಕಾರಣಿಗಳ ಕೈ ಜೋಡಿಸ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಆ ಕಾಡಂಚಿನ ರೈತರಿಗೆ ನೀವು ಕ್ಯಾಶ್ ಕ್ರಾಪ್ ಹಾಕ್ಬಾರ್ದು ಅಂತೀರಿ, ಅವ್ರ ಭೂಮಿಗೆ ಬೆಲೆ ಇರೋಲ್ಲ, ಅವ್ರ ಸಮಸ್ಯೆಗಳನ್ನು ನಾವು ನೋಡೋಲ್ಲ. ಏನೋ ಬುಡಕಟ್ಟಿನ ಜನಾಂಗದ ಬಗ್ಗೆ, ಅಲ್ಲಿದವ್ರ ಬಗ್ಗೆನೋ ಬೇರೆ ತರದ ಯಾವುದೇ ನಾವು ಸವಲತ್ತುಗಳನ್ನು ಕೊಡೋದಿಲ್ಲ. ಈ ಸಂಘರ್ಷಗಳಿಗೆ 2 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೊನೆಗೂ ಕಳ್ಕೊಳ್ಳೋದು ನಮ್ಮೆಲ್ಲರ ಕಾಡು, ನಮ್ಮೆಲ್ಲರ ಭೂಮಿ. ಬೆಂಕಿ ಬಿತ್ತೋದು ಮೈ ಮೇಲೆ ಒಂದು ಚಿಕ್ಕ ಬರೆ ಬಿತ್ತು ಅನ್ಕೊಳ್ಳಿ, ಬೆಂಕಿದು ಹೆಂಗ್ ಎಷ್ಟು ನೋವು ಇರುತ್ತೆ ನಮಗೆ. 40-50 ವರ್ಷ ಆಗ್ಬೇಕಾದ್ರೆ ಮತ್ತೆ ರಿವೈವ್ ಆಗೋದಕ್ಕೆ ಕೆಳಗಿನ ಹ್ಯೂಮಸ್. ಖಂಡಿತ. ಅಲ್ಲ, ಈಗ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ, ಭೂಮಿಯ ಇದು ಅಂತ ಇದೆ ಅನ್ಸುತ್ತೆ, ಕಣ್ಮುಂದೆ ಕಾಣಿಸ್ತಿದೆ ಇದೇನೆ ಅಂತ. ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಕಾಡು ಎಷ್ಟು ಮುಖ್ಯ, ನಮ್ಮ ಎಲ್ಲ ನೀರಿನ ಸೆಲೆ ಅದೇ, ಪ್ರಕೃತಿ ಸೆಲೆ. ಕಾಡನ್ನು ಎಷ್ಟು ದಿನ ಮನುಷ್ಯ ತನ್ನ ಇದಕ್ಕೇನು ನೋಡಿ, ಪ್ರಕೃತಿ ಇದೆಯಲ್ಲ ಯಾವತ್ತೂ ನಿಮ್ಮ ಅವಶ್ಯಕತೆಗಳು ಕೊಡುತ್ತೆ ಹೊರತು ನಿಮ್ಮ ದುರಾಸೆ ಕೊಡಲ್ಲ. ನಿಜ. ಸೊ ಇದಕ್ಕೆ ಒಂದು ಎಲ್ಲಾ ಕಡೆಯಿಂದಾನು ಯೋಚನೆ ಮಾಡ್ಬೇಕಾದ್ರೆ, ಒಬ್ಬರ ಮೇಲೆ ಒಬ್ರು ದೂಡ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ತುರಂತ ಆದ್ಮೇಲೆ ಕೈ ಚೆಲ್ಲಿ ನಿಂತ್ಕೊಳ್ಳೋದು, ಯಾರನ್ನಾದ್ರೂ ಕಂಪ್ಲೇಂಟ್ ಮಾಡೋದು. ಎಷ್ಟು ಹೇಳೋದು, ಸುತ್ತಲೂ ಇರುವ ಹಳ್ಳಿಗಳ ಬಗ್ಗೆ ಯೋಚನೆ ಇಲ್ಲ, ರೈತರ ಬಗ್ಗೆ ಯೋಚನೆ ಇಲ್ಲ, ಭೂಮಿ ಬಗ್ಗೆ ಯೋಚನೆ ಇಲ್ಲ. ಅಂಡ್ ದೇರ್ ಇಸ್ ಸೋ ಮಚ್ ಆಫ್ ಇಂಟರ್ಫಿಯರೆನ್ಸ್ ಬೈ ದ ಪೊಲಿಟಿಷಿಯನ್ಸ್. ಬೇರೆ ಕರಿಮರಿಂದ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ನಾನು ಎಷ್ಟು ಹೇಳಿದ್ರು ನಮ್ಮಂತವ್ರು ಮಾತಾಡೋದು ಅದಕ್ಕೆ ಕಿವಿಗೆ ಬೀಳೋದೇ ಇಲ್ಲ ಅವ್ರಿಗೆ ಯಾರು. ಈ ಸಂಬಂಧಪಟ್ಟಂತೆ ಯಾರಾದ್ರೂ ಮಾತಾಡಿದ್ರ ಪ್ರಕಾಶ್ ರಾಜ್ ಅವರು? ನೀವು? ನಾವು 2 ವರ್ಷಗಳಿಂದ ನಾನು ಅಭಿಯಾನ ಮಾಡಿದಾಗ ಚಾನೆಲ್ಗಳ ಮೂಲಕ ಮಾಡೋದು ಇದನ್ನೇ ಹೇಳಿತ್ತು. ಸರ್ಕಾರಗಳಿಗೂ ಹೇಳಿದ್ವಿ ನಾವು. ಆಗಿನ ಸರ್ಕಾರ ಕೂತಿತ್ತು, ಸರಿ ಅಲ್ಲಿರೋರ್ಗೆ ಏನಾದ್ರು ಒಂದಷ್ಟು ಪದಕಗಳನ್ನು ಕೊಡ್ತೀವಿ, ಅವ್ರಿಗೊಂದು ಕಾಲೇಜ್ ಕಟ್ಸ್ಕೊಡ್ತೀವಿ. ಕಾಯೋರನ್ನ ನಾವು ನಂಬದಿದ್ರೆ, ಅವರನ್ನ ಕಾಪಾಡದಿದ್ರೆ ಯಾರು ಕಾಯ್ತಾರೆ? ಕಳ್ಳರು ಯಾವಾಗಲೂ ಇರ್ತಾರ್ರಿ. ಬಟ್ ಇವ್ರಿಗೆ ನೀವು ಒಂದು ಸ್ವತಂತ್ರ ಯಾವಾಗ ಕೊಡ್ತೀರಾ ಕಳ್ಳರನ್ನ ಹಿಡಿಯೋದಕ್ಕೆ? ಎವ್ರಿಬಡಿ ಹ್ಯಾಸ್ ಅ ಸೇವ್ ವಿತ್ ಎವ್ರಿಥಿಂಗ್ ಅಲ್ವಾ? ಒಂದು ಪರಿಸರ, ಅಲ್ಲೊಂದು ರಸ್ತೆನಲ್ಲಿ ರಾತ್ರಿ ಬಿಡಬಾರ್ದು ಅಂತ ಅಂದ ತಕ್ಷಣ ಬೇರೆ ವ್ಯಾಪಾರಿಗಳು ಬಂದ್ಬಿಡ್ತಾರೆ.
ಹೌದು ಹೌದು ಇಡೀ ರಾತ್ರಿ ಯಾಕೆ ಓಪನ್ ಮಾಡಬಾರ್ದು ಅಂತ ಕೂತ್ಕೊಳ್ತಾರೆ. ವಿ ಆರ್ ನಾಟ್ ಲುಕಿಂಗ್ ಅಟ್ ಇಟ್. ಅದರ ಸೀರಿಯಸ್ನೆಸ್ ಜವಾಬ್ದಾರಿ ತರನೇ ಯಾರಿಗೂ ಬರ್ತಾ ಇಲ್ಲ. ಅಂಡ್ ನಾವು ಸಾಮಾನ್ಯ ಜನ ನಿಂತ್ಕೊಂಡು ಕೇಳಲೇಬೇಕ್ರಿ ಇದನ್ನ, ಇಲ್ಲಾಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ಪ್ರಕಾಶ್ ರಾಜ್ ಅವರೇ, ಈಗ ಪ್ರಮುಖವಾದಂತ ವಿಚಾರ, ಈಗ ಕಂಟ್ರೋಲ್ ಮಾಡೋದು ಹೇಗೆ ಅಂತ, ಈಗ ಹತ್ಕೊಂಡು ಉರಿತಿದೆ ಅಲ್ಲಿ, ಯಾವ ರೀತಿ ಅಷ್ಟೊಂದು ಫೆಸಿಲಿಟಿಗಳು ಇದಾವ ಅಲ್ಲಿ ಹೇಗೆ ಅಂತ? ಇಲ್ಲ ರೀ, ಯಾವುದಕ್ಕೂ ತಯಾರಿಲ್ಲ ನಾವು. ನಾವು ನೋಡೋದೇ ಇಲ್ವಲ್ಲ. ನೀವು ಕಾಡಿನಲ್ಲಿ ಕಾಳಿ ಬೆಂಕಿ ಇಡೋರು ಅವ್ರ ಯೋಚನೆಗಳನ್ನ ನೋಡ್ಬೇಕು ಹೆಂಗೆ ಇಡ್ತಾರೆ ಅಂತ. ಉದ್ದ ದಾಳ ಐತಲ್ಲೆಲ್ಲ ಬೆಂಕಿ ಹಚ್ಚಿ ಹೋಗ್ಬಿಡ್ತಾರೆ. ಹೌದೌದು. ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಹತ್ತಕ್ಕೆ ಶುರು ಆಗುತ್ತೆ. ನೀವು ಯಾರು ಬಂದ್ರು ಯಾರು ಹೋಗಿದ್ರು ಅಂತ ಗೊತ್ತಾಗೋದಿಲ್ಲ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಕೇವಲ ರಸ್ತೆ ಬದಿ ಇರುವಂತ ವಿಜುವಲ್ಸ್ ಮಾತ್ರ. ಒಳಗ್ ಹೋದ್ರೆ ಇನ್ನೂ ಭಯಾನಕವಾಗಿರ್ಬೋದು ಅಂತ. ನಾನು ಕಾಡು ಒಳಗ್ ಹೋದವ್ ನಾನು. ಎಷ್ಟು ಕಳ್ಕೊಳ್ತಿದೀವಿ ಅಂದ್ರೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ನೀವೊಂದು ಸ್ವಾಯತ್ತತೆ ಕೊಡ್ಬೇಕು ಅರಣ್ಯ ಇಲಾಖೆಗೆ. ಯು ಶುಡ್ ಸ್ಟ್ಯಾಂಡ್ ಬೈ ದೆಮ್. ಎಲ್ಲ ಏನಾಗುತ್ತೆ ಅಂದ್ರೆ ಕೆಲಸ ಗೊತ್ತಿರೋರ ಬಗ್ಗೆ ಎಲ್ರಿಗೂ ಎಲ್ಲ ಗೊತ್ತು ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪಲ್ವಾ? ಆಯಾ ತಜ್ಞರಿಗೆ ಬಿಡಬೇಕು. ನಾವು ಸೈಂಟಿಸ್ಟ್ಗಳ ಮಾತನ್ನ ಕೇಳ್ತಾ ಇಲ್ಲ, ಪರಿಸರವಾದಿಗಳ ಮಾತನ್ನ ಕೇಳ್ತಾ ಇಲ್ಲ. ಇಟ್ ಇಸ್ ನಾಟ್ ಡನ್. ಪರಿಸರದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಹೇಳಿ? ಒಂದು ಹುಳುವಿನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಕೆಲವನ್ನ ಬಿಟ್ಟು ಕೊಡ್ಬೇಕಾಗತ್ತೆ. ನಮಗೆ ಶಾರ್ಟ್ ಕಟ್ ಬೇಕು, ಒಳಗಡೆ ರಸ್ತೆ ಬೇಕು ಅಂದ್ರೆ ಹೆಂಗೆ? ಇಲ್ಲ ನಾವು ಒತ್ತುವರಿ ಮಾಡ್ತೀವಿ ಅಂದ್ರೆ ಹೇಗೆ? ಹೌದೌದು. ಅಲ್ಲ, ಬಹಳ ವಿಪರ್ಯಾಸ ಅಂತಂದ್ರೆ ನಾವೀಗ ಒಂದ್ ಕಡೆ ಸ್ಟೀಲ್ ಬ್ರಿಡ್ಜ್ ಅಂತ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡ್ತೀವಿ, ಒಂದ್ ಕಡೆ ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತೀವಿ. ಆದ್ರೆ ಮೂಲಭೂತವಾಗಿ ಎಲ್ಲಿ ನಾವು ಸೇವ್ ಮಾಡ್ಬೇಕು ಅಲ್ಲೇ ಎಡುತ್ತಾ ಇದೀವ ಅಂತ. ಅದು ಖಂಡಿತ ಇಡುತ್ತಾ ಇದೆ. ಯಾಕಂದ್ರೆ ಎಲ್ರಿಗೂ ಎಲ್ಲ ಗೊತ್ತು ಅಂತ ಅಂತಿದೀವಲ್ಲ. ನೀವೊಬ್ಬ ಮನುಷ್ಯನಿಗೆ ಕೆಲವು ವಿಷಯಗಳು ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಬಿಡ್ಬೇಕು ಅಲ್ವೇ? ಯಾವ ನೀವು ಕಾವೇರಿ ಸಮಸ್ಯೆ ತಗೊಳ್ಳಿ, ಕಾಡಿನ ಸಮಸ್ಯೆ ತಗೊಳ್ಳಿ, ಪ್ರಕೃತಿ ಸಂಬಂಧಪಟ್ಟ ಏನೋ ತಗೊಳ್ಳಿ, ಆ ತಜ್ಞರಿಗೆ ಬಿಡೋದೇ ಇಲ್ಲ ನಾವು. ಮತ್ತೆ ಅವ್ರ ಮಾತು ಕೇಳಲ್ಲ ನಾವು. ಹೌದೌದು. ಇದ್ರ ಹಿಂದೆ ಇದನ್ನ ಹುಟ್ಟಿಸುವಂತ ದುರಾಸೆ ಇರುವಂತ ರಾಜಕಾರಣಿಗಳಿರ್ತಾರೆ, ಖದೀಮರು ಇರ್ತಾರೆ ಕೆಲವರು. ಅವ್ರಿಗೂ ಆ ಎಲಿಮೆಂಟ್ ಇಲ್ಲ. ನಮಗೆ ಫಾರೆಸ್ಟ್ ಮಿನಿಸ್ಟ್ರಿ ಅಂತೀರಿ ನೀವು ದಯವಿಟ್ಟು ಈ ಸಲದ ಫಾರೆಸ್ಟ್ ಮಿನಿಸ್ಟ್ರಿ ಆ ಮನುಷ್ಯನಿಗೆ ಏನಾದ್ರು ಫಾರೆಸ್ಟ್ ಮಿನಿಸ್ಟ್ರಿ ಗೊತ್ತೇ? ಒಬ್ಬ ಅಗ್ರಿಕಲ್ಚರ್ ಮಿನಿಸ್ಟರ್ ನೋಡ್ತೀವಿ, ಅವ್ನಿಗೆ ಅಗ್ರಿಕಲ್ಚರ್ ಗೊತ್ತೇ ಅಲ್ವೇ? ಹಿಂಗಾದಾಗ ಹೇಗ್ ಕಳಕಳಿ ಇರುತ್ತೆ, ಹೇಗೆ ಅದರ ಬಗ್ಗೆ ಯೋಚನೆ ಇರುತ್ತೆ, ಹೇಗೆ ಅದರ ಬಗ್ಗೆ ವೈಜ್ಞಾನಿಕ ಚಿಂತನೆ ಇರುತ್ತೆ ಹೇಳಿ ನಾವು, ಅಲ್ವೇ? ಹೌದೌದು, ನಿಜ ನಿಜ. ನಿಜವಾಗ್ಲೂ ನಮಗೆ ಅರ್ಥ ಆಗ್ತಾರೆ. ಶಿಕ್ಷಣ ಸಚಿವರು ಅಂತೀವಿ, ಅವ್ರ ಶಿಕ್ಷಣ ಗೊತ್ತೇ? ಇವತ್ತು ನಮ್ಗೆ ಅರಣ್ಯ ಇಲಾಖೆ ಮಂತ್ರಿ ಯಾರು ಹೇಳಿ ನೀವು? ಅವ್ರಿಗೂ ನಿಜವಾಗ್ಲೂ ಅದ್ರ ಬಗ್ಗೆ ಅಲ್ಲಲ್ಲ, ಸರಿಯಾದವ್ರನ್ನ ಹಾಕ್ಬೇಕು. ಮತ್ತು ಅರಣ್ಯ ಇಲಾಖೆಗೆ ಅದರದೇ ಆದ ಒಂದು ಸ್ವಾಯತ್ತತೆ ನಾವು ಕೊಡ್ಬೇಕು ಸರ್. ಹೌದೌದು. ಈವನ್ ಅದ್ರ ಮೇಲೂ ಕೂತ್ಕೊಂಡು ಏನು ಗೊತ್ತಿಲ್ದಾರ ಒಬ್ಬ ಮಿನಿಸ್ಟರ್, ಒಬ್ಬ ರಾಜಕಾರಣ, ಒಬ್ಬ ಖದೀಮನ ಡಿಸೈಡ್ ಮಾಡಕ್ ಶುರು ಮಾಡಿದ್ರೆ, ಅವರು ಜನರ ಮೇಲೆ ಹೋದ್ರೆ ಅವ್ರ ಮೇಲೆ ಪೊಲೀಸರನ್ನ ಬಿಟ್ರೆ, ಜನರು ಮತ್ತು ಪಾಪ ಅರಣ್ಯ ಅಧಿಕಾರಿಗಳ ನಡುವೆ ಸಂಘರ್ಷ ನಡೀತಾನೆ ಇರುತ್ತೆ. ಅದೇ ಬಹಳ ವಿಪರೀತ ಬೇಸರ ಅಂತಂದ್ರೆ ಪ್ರಕಾಶ್ ಅವರೇ, ಈಗ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಿದೆ, ಇರೋದೇ ಸ್ವಲ್ಪ ಪರ್ಸೆಂಟೇಜ್ ಕಾಡೀಗ, ಅದು ಕೂಡ ಹೇಗೆ ಅಂತ ಅರ್ಥ ಆಗುತ್ತಾ ಇಲ್ಲ ರೀ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ನಮ್ಗೇನಂದ್ರೆ ಒಂದು ವಿಷನ್ ಅರ್ಥ ಆಗ್ತಲ್ಲ. ಒಂದು ಮರ ನಿಜ ನಿಜ ಒಂದು ವಿಷನ್ ಬೆಳೆದು ಹೆಮ್ಮರ ಆಗೋದಕ್ಕೆ ಒಂದು ಇದೆಯಲ್ಲ, ಒಂದು ಪ್ರಕೃತಿಯ ವೇಗ ಇದೆಯಲ್ಲ, ಒಂದು ಮಿತಿ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಇಮಿಡಿಯೇಟ್ ಆಗ್ಬೇಕು, ಎಲ್ಲ ಫಾಸ್ಟ್ ಆಗಿ ಆಗ್ಬೇಕು ಅಂದ್ರೆ ಹಂಗ ಆಗಲ್ಲ ಅದು ಅಲ್ವೇ? ನೀವು ಪ್ರಕೃತಿಗಂತ ದೊಡ್ಡವರು ಅಲ್ವೇ ಅಲ್ಲ ಮನುಷ್ಯರು. ನೀನು ಪ್ರಕೃತಿಯ ಒಂದು ಭಾಗ ಅಷ್ಟೇ. ಹೌದು ಹೌದು. ತಗ್ಗಿ ಬಗ್ಗೆ ನಡೆಯೋದನ್ನ, ಅದರ ಅಮೂಲ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಎಲ್ಲವೂ ಬಕಾಸುರನ್ ತರ ಮನುಷ್ಯನ ದುರಾಸೆಗೆ ಹಾಕ್ಬೇಕು ಅಂದ್ರೆ ಹೆಂಗಾಗತ್ತದು ಅಲ್ವೇ? ಹೌದು ಹೌದು ಹೌದು. ನಿಜವಾಗ್ಲೂ ನನಗೆ ಬಹಳ ನೋವಾಗ್ತಾ ಇದೆ ನೋಡಿ. ಅಂದ್ರೆ ನನಗೆ ನನ್ನ ಮೈ ಮೇಲೆ ಒಂದು ಬೆಂಕಿ ಬಿದ್ದರೆ ಹೆಂಗಿರುತ್ತೋ ಆ ತರದ ನೋವಾಗುತ್ತೆ. ಮತ್ತೆ ಒಂದು ಮರನ ಬೆಳೆಸಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ. ಈಗ ಸಾವಿರಾರು ಮರಗಳು ಹೋಗ್ತಾ ಇದಾವೆ, ಲಕ್ಷಾಂತರ ಮರಗಳು, ಎಷ್ಟು ತಳಿಗಳು ನಮಯ ಆಗುತ್ತೆ. ನಿಜ ನಿಜ ನಿಜ. ಎಷ್ಟು ಪ್ರಾಣಿ ಪಕ್ಷಿಗಳು, ಸೂಕ್ಷ್ಮ ಕೀಟಾಣುಗಳು ಭೂಮಿಯನ್ನ ತುಂಬಾ ಆರೋಗ್ಯವಾಗಿರುವಂತದ್ದು. ನಾವು ಜವಾಬ್ದಾರಿ ಇರೋರಿಗೆ ಜವಾಬ್ದಾರಿ ಕೊಡ್ಬೇಕ್ರಿ. ಹೌದೌದು. ಹಿಂಗಾಗಲ್ಲ ಇದು. ದಿಸ್ ಕೆನಾಟ್ ಕಂಟಿನ್ಯೂ ಲೈಕ್ ದಿಸ್. ಅಲ್ಲ, ಈ ಮೂಲಕ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ದಯವಿಟ್ಟು ನೋಡಿ, ಒಂದು ಅರಣ್ಯ ಇಲಾಖೆಗೆ ಅವರ ಸ್ವಾಯತ್ತತೆ ಕೊಡಿ. ಸರ್ಕಾರ ಇಮಿಡಿಯೇಟ್ ಆಗಿ ಅಂಚಿನಲ್ಲಿರುವ ಗ್ರಾಮದ ರೈತರ ಸಮಸ್ಯೆ ಏನ್ ಮಾಡಬೇಕು ಅಂತ ನೋಡಿ. ಯಾಕಂದ್ರೆ ಇದು ನಮ್ಮ ಎಲ್ಲರ ಸೊತ್ತು, ಪ್ರಪಂಚದ ಸೊತ್ತು ಕಾಡನ್ನೋದು. ಹೌದು ಹೌದು. ಎಷ್ಟು ಕಾಡನ್ನ ಹೊಡೆಸ್ತಾ ಹೋಗ್ತೀವಿ ನಾವು, ಎಲ್ಲಿ ತನಕ ತಳ್ತಾ ಹೋಗ್ತೀವಿ ನಾವು ಅಲ್ವೇ? ಮತ್ತೆ ಜೊತೆಗೆ ಗಾಲಿಯಲ್ಲಿ ಸಫಾರಿಗೆ ಹೋಗಿ ಭೇಟಿ, ಪಿಕ್ನಿಕ್ ಆಗಿ ಸ್ಪಾಟ್ ಆಗಿ ನೋಡೋರು ಜಾಸ್ತಿ ಆಗಿದ್ದಾರೆ. ಅವರು ಕೂಡ ರೆಸ್ಪಾನ್ಸಿಬಲ್ ಆಗ್ಬೇಕು ಅಂತ ಇದಕ್ಕೆ, ಅಂದ್ರೆ ಅವರು ಜವಾಬ್ದಾರಿ ತಗೊಳ್ಬೇಕು ಅಂತ. ಅದೇ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡೋದನ್ನ ಕಲಿಬೇಕು ಮನುಷ್ಯರು, ಸಾಮಾನ್ಯರು. ಅಂಡ್ ಸರ್ಕಾರ ಜನಸಾಮಾನ್ಯ ಗೊತ್ತಿಲ್ಲದ್ರೆ ನೀವು ಸ್ಟ್ರಿಕ್ಟ್ ಆಗಿರಿ.
ಹೌದು ಯಾಕೆ ಸ್ಟ್ರಿಕ್ಟ್ ಆಗಿರಲ್ಲ, ಕಠಿಣವಾದ ಕ್ರಮಗಳನ್ನು ತಗೊಳ್ಳಿ, ತಪ್ಪದು. ಅದಕ್ಕೂ ಇಮಿಡಿಯೇಟ್ ಆಗಿ ನಾವು ಹೋಗ್ತೀವಿ, ನಾವು ಪಿಕ್ನಿಕ್ ಮಾಡ್ತೀವಿ, ಹಂಗ ಆಗಲ್ಲ. ಹುಡುಗಿ ಜೊತೆ ಡಾನ್ಸ್ ಆಡ್ತೀವಿ ಹೋಗಿ, ಅಲ್ವೇ? ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ ಮಾತಾಡೋದಕ್ಕೆ.